ಉತ್ತರ ಕೊರಿಯಾ ಇದು ಪೂರ್ವ ಏಷ್ಯಾದ ಒಂದು ಸಣ್ಣ ರಾಷ್ಟ್ರ. ಅಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಿಮ್ ಅತ್ಯಂತ ವಿಲಕ್ಷಣವಾದ, ವಿಚಿತ್ರವಾದ ಮತ್ತು ಕ್ರೂರವಾದ ಮನೋಭಾವವನ್ನು ಹೊಂದಿರುವಂತಹ ವ್ಯಕ್ತಿ ಅನ್ನುವಂತಹ ಚಿತ್ರಣವೇ ಎಲ್ಲೆಲ್ಲೂ ಕೂಡ ಸಿಗ್ತದೆ. ಅಂದರೆ ಉತ್ತರ ಕೊರಿಯಾದ ಜನತೆ ಯಾವುದೇ ರೀತಿಯ ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವಂತಿಲ್ಲ. ಇಂಟರ್ನೆಟ್ ಬಳಕೆಯನ್ನು ಕೂಡ ನಿಷೇಧ ಮಾಡಲಾಗಿದೆ. ಹಾಗೆಯೇ ವಿದೇಶ ಪ್ರವಾಸಕ್ಕೆ ಸರ್ಕಾರದ ಅನುಮತಿ ಇಲ್ಲದಂತೆ ಅಲ್ಲಿನವರು ಹೋಗುವಂತಿಲ್ಲ. ಮತ್ತು ಹೊರಗಿನ ದೇಶದವರು ಕೂಡ ಉತ್ತರ ಕೊರಿಯಾಕ್ಕೆ ಹೋದರೆ ಅಲ್ಲಿನ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾಗ್ತದೆ. ಇಲ್ಲಾಂದರೆ ಕ್ರೂರ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಅದೇ ರೀತಿಯಲ್ಲಿ ಉತ್ತರ ಕೊರಿಯಾದಲ್ಲಿ ಗಂಡು ಮಕ್ಕಳು ಇದೇ ರೀತಿಯಲ್ಲಿ ಹೇರ್ ಕಟ್ಟಿಂಗನ್ನು ಮಾಡಿಸ್ಕೊಂಡಿರಬೇಕು, ಅವರ ಜೀವನ ಶೈಲಿ ಹೀಗೇ ಇರಬೇಕು ಅನ್ನುವುದರಿಂದ ಹಿಡಿದು ಅಲ್ಲಿನ ಹೆಣ್ಣು ಮಕ್ಕಳು ಜೀನ್ಸನ್ನು, ಅದರಲ್ಲೂ ನೀಲಿ ಬಣ್ಣದ ಜೀನ್ಸನ್ನು, ಏಕೆಂದರೆ ಪಾಶ್ಚಿಮಾತ್ಯ ಬಂಡವಾಳಶಾಹಿಯ ದ್ಯೋತಕವಾಗಿ ನೀಲಿ ಬಣ್ಣ ಇರುವುದರಿಂದ ಉತ್ತರ ಕೊರಿಯಾದ ಹೆಣ್ಣು ಮಕ್ಕಳು ನೀಲಿ ಬಣ್ಣದ ಜೀನ್ಸನ್ನು ತೊಡುವಂತೆಯೇ ಇಲ್ಲ ಅನ್ನುವ ನಿಷೇಧ ಕೂಡ ಅಲ್ಲಿ ಇದೆ ಅಂತ ಹೇಳಲಾಗ್ತದೆ. ಹಾಗೆಯೇ ತಾನು ನಡೆಸುತ್ತಿದ್ದಂತಹ ಸಭೆಯಲ್ಲಿ ಸಣ್ಣಗೆ ನಿದ್ದೆ ಮಾಡಿದರೂ ಕೂಡ ಸೈನ್ಯಾಧಿಕಾರಿಯಾಗಿರಲಿ ಮತ್ತು ಇನ್ಯಾವುದೇ ಉನ್ನತ ಅಧಿಕಾರಿಯಾಗಿರಲಿ ಅವನನ್ನು ಮಾರನೇ ದಿನವೇ ಮರಣದಂಡನೆಗೆ ಒಳಪಡಿಸಲಾಗುತ್ತೆ. ನಾಯಿಗಳನ್ನು ಚೂಬಿಟ್ಟು ಅವರನ್ನು ಸಾಯಿಸಲಾಗುತ್ತೆ. ಹೀಗೆ ಒಂದೊಂದು ರೀತಿಯ ದಂತಕಥೆಗಳು ಕೂಡ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿರುವ ಕಿಮ್ ವಿರುದ್ಧ ಕೇಳಿ ಬರ್ತಾನೆ ಇವೆ. ಆದರೆ ನಿಜವಾಗಲೂ ಆ ರಾಷ್ಟ್ರದ ಒಳಗಡೆ ಏನು ನಡೀತಾ ಇದೆ ಅನ್ನುವಂತಹ ಸಣ್ಣ ಸುಳಿವು ಕೂಡ ಹೊರ ರಾಷ್ಟ್ರಗಳಿಗೆ ಗೊತ್ತಾಗ್ತಾನೇ ಇಲ್ಲ. ಯಾಕೆಂತಂದರೆ ಅಲ್ಲಿ ಈ ಸರ್ವಾಧಿಕಾರಿಯಂತೆ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಿಮ್ ಉತ್ತರ ಕೊರಿಯಾ ಬೇರೆ ರಾಷ್ಟ್ರಗಳೊಡನೆ ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದುವುದಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ. ಹಾಗೆಯೇ ಅಲ್ಲಿನ ಆರ್ಥಿಕ, ಸಾಮಾಜಿಕ ಸೇರಿದಂತೆ ಎಲ್ಲ ರೀತಿಯ ಕ್ಷೇತ್ರಗಳಲ್ಲೂ ಕೂಡ ಕೇಂದ್ರೀಕೃತ ವ್ಯವಸ್ಥೆ ಇದೆ. ಕಿಮ್ನ ಅಣತಿ ಇಲ್ಲದೆ ಆ ರಾಷ್ಟ್ರದಲ್ಲಿ ಹುಲ್ಲುಗಡ್ಡಿಯೂ ಕೂಡ ಅಲುಗಾಡುವಂತಿಲ್ಲ ಅನ್ನುವ ಸ್ಥಿತಿ ಅಲ್ಲಿ ಇದೆ ಅನ್ನುವ ಮಾತುಗಳನ್ನು ಆಗಾಗ್ಗೆ ಅಲ್ಲಲ್ಲಿ ಕೇಳಿ ಬರ್ತಾ ಇರ್ತವೆ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ನಿಜವಾಗಲೂ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಪಕ್ಕದಲ್ಲೇ ಇರುವ ದಕ್ಷಿಣ ಕೊರಿಯಾ ಹಾಗೂ ಬೇರೆ ಬೇರೆ ರಾಷ್ಟ್ರಗಳ ಗುಪ್ತಚರ ಇಲಾಖೆಯವರು ಕಲೆ ಹಾಕಿದಂತಹ ಮಾಹಿತಿಗಳಲ್ಲಿ ಇಂತಹ ವಿಚಾರಗಳು ಬಹಿರಂಗಗೊಳ್ತಾ ಇದ್ದಾವೆ ಅನ್ನುವಂತಹ ಮಾತುಗಳೇ ಈಗ ಕೇಳಿ ಬರ್ತಾ ಇರುವಂಥದ್ದಾಗಿದೆ. ಉತ್ತರ ಕೊರಿಯಾದಲ್ಲಿ ಮಾನವ ಹಕ್ಕುಗಳನ್ನು ದೊಡ್ಡ ಮಟ್ಟದಲ್ಲಿ ದಮನ ಮಾಡಲಾಗಿದೆ. ಪುಟ್ಟ ರಾಷ್ಟ್ರವಾದರೂ ಅಲ್ಲಿ 1.2 ಮಿಲಿಯನ್ನಷ್ಟು ಸೈನ್ಯದ ಬಲ ಇದೆ. ಅಂದರೆ ಬೃಹತ್ ಸೈನ್ಯದ ಬಲವನ್ನು ಹೊಂದಿರುವಂಥ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಉತ್ತರ ಕೊರಿಯಾ ಕೂಡ ಒಂದು. ಅಲ್ಲಿ ಅಣು ಆಯುಧಗಳು ಇದ್ದಾವೆ, ಖಂಡಾಂತರ ಕ್ಷಿಪಣಿಗಳಿದ್ದಾವೆ ಹಾಗೂ ಮುಂದುವರಿದ ತಂತ್ರಜ್ಞಾನಗಳನ್ನು ಒಳಗೊಂಡ ಶಸ್ತ್ರಸಜ್ಜಿತವಾದ ಸೇನೆ ಅಲ್ಲಿ ಇದೆ. ಹೀಗಾಗಿಯೇ ಆ ದೇಶವನ್ನು ಕಂಡರೆ ಅಮೆರಿಕ ಕೂಡ ನಡುಗುವಂತಹ ಸ್ಥಿತಿ ಇದೆ ಅನ್ನುವ ಮಾತುಗಳು ಇದ್ದೇ ಇವೆ. ಎಲ್ಲವೂ ಕೇಂದ್ರೀಕೃತವಾಗಿರುವ, ನಿಗೂಢವಾಗಿರುವ ರಹಸ್ಯತನವನ್ನು ಕಾಯ್ದುಕೊಂಡೇ ಬಂದಿರುವಂಥ ಉತ್ತರ ಕೊರಿಯಾದಲ್ಲಿ ಈಗ ಆಡಳಿತವನ್ನು ನಡೆಸ್ತಾ ಇರುವಂತಹ ವ್ಯಕ್ತಿ ಕಿಮ್ ಜಾಂಗ್ ಉನ್. ಕಿಮ್ ಜಾಂಗ್ ಉನ್ಗೆ 43 ವರ್ಷಗಳಾಗಿವೆ. ಆತ 26ನೇ ವರ್ಷದ ವಯಸ್ಸಿನಲ್ಲಿ ಇದ್ದಾಗಲೇ ಉತ್ತರ ಕೊರಿಯಾದ ಅಧ್ಯಕ್ಷನಾಗಿ ಆಯ್ಕೆ ಆಗ್ತಾನೆ. ಅಂದರೆ ಈ ಅಧ್ಯಕ್ಷ ಪದವಿ ಅನ್ನುವಂಥದ್ದು ಅವರ ವಂಶ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರುವಂತಹ ಪದ್ಧತಿಯಾಗಿದೆ. ಅಲ್ಲಿ ಚುನಾವಣೆ ನಡೀತವೆ, ಆದರೆ ಏಕಪಕ್ಷ ಮಾತ್ರ ಅಲ್ಲಿ ಇದೆ. ಪಕ್ಷದ ಹೆಸರೇ ವರ್ಕರ್ಸ್ ಪಾರ್ಟಿ. ವರ್ಕರ್ಸ್ ಪಾರ್ಟಿಯಿಂದ ಚುನಾವಣೆಯಲ್ಲಿ ನೆಪ ಮಾತ್ರಕ್ಕೆ ಗೆದ್ದು ಬರುವಂತಹ ಕಿಮ್ ಜಾಂಗ್ ಉನ್ ಅಲ್ಲಿನ ಸರ್ವಾಧಿಕಾರಿಯಾಗಿ ತನ್ನ ವಿಚಿತ್ರ ನಡವಳಿಕೆಗಳಿಂದ ವಿಶ್ವದಲ್ಲೇ ಅತಿ ಕ್ರೂರಿಯಾದ ಆಡಳಿತ ನಡೆಸ್ತಾ ಇರುವಂತಹ ವ್ಯಕ್ತಿ ಅನ್ನುವ ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿದ್ದಾನೆ. ವಿಚಿತ್ರ ಏನು ಅಂದರೆ ಕಮ್ಯುನಿಸ್ಟ್ ಆಡಳಿತ ಇರುವಂಥ ಉತ್ತರ ಕೊರಿಯಾದ ಹೆಸರು ಡೆಮೊಕ್ರಾಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ, DPRK ಅಂತ ಕರೆಯಲಾಗುವ ಈ ರಾಷ್ಟ್ರವನ್ನು ಕಟ್ಟಿದ್ದು ಕಿಮ್ ಇಲ್ ಸುಂಗ್ ಅನ್ನುವಂಥ ಆತನೇ ಉತ್ತರ ಕೊರಿಯಾದ ಮೊಟ್ಟ ಮೊದಲ ನಾಯಕ ಮತ್ತು ಮೊಟ್ಟ ಮೊದಲ ಅಧ್ಯಕ್ಷ.
ಕೊರಿಯಾದ ಇತಿಹಾಸವನ್ನು ನೋಡೋದಾದರೆ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲೇ ಆ ರಾಷ್ಟ್ರ ಅಸ್ತಿತ್ವದಲ್ಲಿ ಇತ್ತು. ಆ ಪ್ರದೇಶವನ್ನು ಒಟ್ಟು 3 ವಂಶದ ರಾಜರುಗಳು ಆಳ್ವಿಕೆಯನ್ನು ಮಾಡಿದರು. 1897ರಲ್ಲಿ ಆ ಪ್ರದೇಶ ಜಪಾನಿನ ವಶ ಆಗುತ್ತೆ. ತದನಂತರದಲ್ಲಿ ಆ ಭಾಗವನ್ನು 2 ಭಾಗವನ್ನಾಗಿ ಮಾಡಲಾಗುತ್ತೆ. ಅದರ ಉತ್ತರ ಭಾಗವನ್ನು ಸೋವಿಯತ್ ರಷ್ಯಾ ತನ್ನ ಆಕ್ರಮಣಕ್ಕೆ ಒಳಪಡಿಸಿಕೊಂಡ್ರೆ ದಕ್ಷಿಣ ವಲಯ ಅಮೆರಿಕದ ಪ್ರಭಾವಕ್ಕೆ ಒಳಗಾಗುತ್ತೆ. ಕೊರಿಯಾವನ್ನು ಜಪಾನ್ ಹಿಡಿತದಿಂದ ಕೈ ಬಿಡಿಸಿಕೊಳ್ಳುವುದಕ್ಕೋಸ್ಕರ ದೊಡ್ಡ ಹೋರಾಟವನ್ನು ನಡೆಸಿದವರಲ್ಲಿ ಪ್ರಮುಖವಾದವನು ಕಿಮ್ ಇಲ್ ಸುಂಗ್. ಆತ ಗೆರಿಲ್ಲಾ ಯುದ್ಧದಲ್ಲಿ ತುಂಬ ಪ್ರಖ್ಯಾತಿಯನ್ನು ಪಡೆದಿರ್ತಾನೆ. ಹಾಗಾಗಿ ಆತ ನಡೆಸಿದಂತಹ ಹೋರಾಟದಿಂದಾಗಿ ಜಪಾನ್ನಿಂದ ಬೇರ್ಪಟ್ಟ ಕೊರಿಯಾ ಸ್ವತಂತ್ರ ರಾಷ್ಟ್ರ ಆಗುತ್ತೆ. ಆ ರಾಷ್ಟ್ರಕ್ಕೆ ಡೆಮೊಕ್ರಾಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಅನ್ನುವ ಹೆಸರನ್ನು ಇಡ್ತಾನೆ. ಇದು ಆಗುವಂಥದ್ದು 1948ರ ಸೆಪ್ಟೆಂಬರ್ 9ನೇ ತಾರೀಕಿನಂದು. ಆಗಲೇ ಆತ ವರ್ಕರ್ಸ್ ಪಾರ್ಟಿಯನ್ನು ಕಟ್ತಾನೆ. ಆ ಪಕ್ಷದ ವತಿಯಿಂದ ಗೆದ್ದು ಆ ರಾಷ್ಟ್ರದ ನಿರಂಕುಶ ಆಡಳಿತವನ್ನು ನಡೆಸುವವನು ಅವನೇ ಆಗ್ತಾನೆ. 1948ರಿಂದ 1972ರವರೆಗೆ ಆತ ಆ ದೇಶದ ಪ್ರೀಮಿಯರ್ ಆಗಿರ್ತಾನೆ. 1972ರಿಂದ 1994ರವರೆಗೆ ಆ ದೇಶದ ಅಧ್ಯಕ್ಷ ಅವನೇ ಆಗಿರ್ತಾನೆ. 1994ರಲ್ಲಿ ಕಿಮ್ ಇಲ್ ಸುಂಗ್ ನಿಧನಾನಂತರದಲ್ಲಿ ಅವನ ಅಧಿಕಾರ ಸ್ಥಾನಕ್ಕೆ ಬರುವಂಥವನು ಆತನ ಪುತ್ರ ಕಿಮ್ ಜಂಗ್ ಇಲ್. ಕಿಮ್ ಜಂಗ್ ಇಲ್ ಕೂಡ ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿ ಆಡಳಿತವನ್ನು 1994ರಿಂದ 2011ರವರೆಗೆ ನಡೆಸ್ತಾನೆ. ಆತ 2011ರಲ್ಲಿ ಸತ್ತ ಬಳಿಕ ಆ ಅಧಿಕಾರದ ಪಟ್ಟವನ್ನು ಏರಿದ್ದು ಆತನ 2ನೇ ಮಗ ಆಗಿರುವಂತಹ ಕಿಮ್ ಜಾಂಗ್ ಉನ್. ಕಿಮ್ ಜಾಂಗ್ ಉನ್ ಹುಟ್ಟಿದ್ದು 1983ರ ಜನವರಿ ತಿಂಗಳಿನಲ್ಲಿ. ಈತ ಸ್ವಿಟ್ಜರ್ಲೆಂಡ್ನಲ್ಲೂ ಕೂಡ ಓದಿರ್ತಾನೆ. ಆನಂತರ ಈತನ ತಂದೆ ಸಾಯುವಂತಹ ಸಂದರ್ಭ ಬಂದಾಗ ಈತನನ್ನೇ ಉತ್ತರಾಧಿಕಾರಿ ಅನ್ನುವಂಥದ್ದನ್ನು ಅಲ್ಲಿಯ ಮಾಧ್ಯಮಗಳು ಘೋಷಣೆಯನ್ನು ಮಾಡ್ತವೆ. ಅದೇ ಪ್ರತೀತಿಯ ಅನುಸಾರ 2011ರಲ್ಲಿ ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾದ ನೂತನ ಅಧ್ಯಕ್ಷನಾಗಿ ಅಧಿಕಾರಕ್ಕೆ ಏರ್ತಾನೆ. ಆಗ ಅವನಿಗೆ 26 ವರ್ಷ ಮಾತ್ರ ವಯಸ್ಸಾಗಿರ್ತದೆ. ಇಲ್ಲಿಯವರೆಗೆ ಅವನು 15ಕ್ಕೂ ಹೆಚ್ಚು ವರ್ಷಗಳ ಕಾಲ ಆ ರಾಷ್ಟ್ರದ ಚಕ್ರಾಧಿಪತಿ ರೀತಿಯಲ್ಲೇ ನಿರಂಕುಶವಾದ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ದಾನೆ. ಅತ್ಯಂತ ಕ್ರೂರಿ ಅನ್ನುವಂತಹ ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿದ್ದು ಆ ರಾಷ್ಟ್ರ ಹೊಂದಿರುವಂತಹ ಶಸ್ತ್ರಾಸ್ತ್ರ ಬಲ, ಅಣುಬಾಂಬಿನಂತಹ ಶಕ್ತಿಯಿಂದಾಗಿ ಬೇರೆ ರಾಷ್ಟ್ರಗಳು ಕೂಡ ಈತನ ಹುಚ್ಚಾಟ ತಿಕ್ಕಲುತನಗಳಿಗೆ ಹೆದರಿಕೊಂಡು ಹೆಚ್ಚಿನ ರೀತಿಯಲ್ಲಿ ಇವನನ್ನು ಎದುರು ಹಾಕಿಕೊಳ್ಳೋದಕ್ಕೆ ಹೋಗ್ತಾನೇ ಇಲ್ಲ ಅನ್ನುವುದನ್ನು ಕೂಡ ಗಮನಿಸಬೇಕು. ಇದರಲ್ಲಿ ಅಮೆರಿಕವೂ ಕೂಡ ಸೇರಿದೆ. ಆದರೆ ಕಿಮ್ ಚೀನಾ ಮತ್ತು ರಷ್ಯಾದ ಜೊತೆ ಉತ್ತಮ ಸಂಪರ್ಕವನ್ನು ಇಟ್ಕೊಂಡಿದ್ದಾನೆ ಅನ್ನೋದನ್ನು ಕೂಡ ನಾವಿಲ್ಲಿ ನೆನೆಯಬೇಕಾಗುತ್ತೆ. ಉತ್ತರ ಕೊರಿಯಾದ ಉತ್ತರ ಭಾಗಕ್ಕೆ ಚೀನಾ ಮತ್ತು ರಷ್ಯಾ, ದಕ್ಷಿಣ ಭಾಗಕ್ಕೆ ದಕ್ಷಿಣ ಕೊರಿಯಾ, ಪೂರ್ವಕ್ಕೆ ಜಪಾನ್ನ ಸಮುದ್ರ, ಪಶ್ಚಿಮಕ್ಕೆ ಹಳದಿ ಸಮುದ್ರ, ಈ ರೀತಿ ತನ್ನ 4 ದಿಕ್ಕಿನಲ್ಲೂ ಬೇರೆ ಬೇರೆ ಸರಹದ್ದುಗಳನ್ನು ಇಟ್ಟುಕೊಂಡಿರುವಂತಹ ಉತ್ತರ ಕೊರಿಯಾ ನಿಗೂಢತೆಯಿಂದಲೇ ಇವತ್ತು ಕೂಡ ವಿಶ್ವದಲ್ಲಿ ವಿಚಿತ್ರವಾದ ಕಥಾನಕಗಳು ಹುಟ್ಟಿ ಬರುವುದಕ್ಕೆ ಮೂಲ ಆಗಿದೆ. ಆದರೆ ನಾನೀಗ ಪದೇ ಪದೇ ಹೇಳಿದ ರೀತಿಯಲ್ಲಿ ಅವುಗಳಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಇವತ್ತಿಗೂ ಕೂಡ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಕಥಾನಕದ ರೀತಿಯಲ್ಲೇ ಅಥವಾ ಬೇರೆ ರಾಷ್ಟ್ರದ ಗೂಢಚಾರರು ಕೊಟ್ಟಿರುವ ವರದಿಯ ಮೇರೆಗೆ ಅವೆಲ್ಲ ಹುಟ್ಟುಕೊಂಡು ಇರುವಂಥವು ಅನ್ನೋದನ್ನು ನಾವು ಇಲ್ಲಿ ಮರಿಲೇಬಾರ್ದು. ಯಾಕಂತಂದರೆ ಅಷ್ಟು ನಿಗೂಢತೆಯನ್ನು ಆ ರಾಷ್ಟ್ರ ಕಾಯ್ಕೊಂಡು ಬಂದಿದೆ. ಅಷ್ಟು ಕ್ರೂರತನದಿಂದ ಅಲ್ಲಿನ ಜನರನ್ನು ತನ್ನ ಹಿಡಿತದಲ್ಲಿ ಕಿಮ್ ಜಾಂಗ್ ಉನ್ ಇಟ್ಕೊಂಡಿದ್ದಾನೆ ಅನ್ನೋದರಲ್ಲಿ 2ನೇ ಮಾತಿಲ್ಲ. 43 ವರ್ಷ ವಯಸ್ಸಾಗಿರುವ ಕಿಮ್ ಜಾಂಗ್ ಉನ್ಗೆ ಆರೋಗ್ಯ ಸರಿಯಾಗಿಲ್ಲ ಅನ್ನುವ ಮಾತುಗಳು ಕಳೆದ ಕೆಲ ವರ್ಷಗಳಿಂದಲೇ ಕೇಳಿ ಬಂದಿದ್ದು ಮತ್ತು ಆತ ಸಾರ್ವಜನಿಕವಾಗಿಯೂ ಕೂಡ ಕಾಣ್ಕೊಳ್ತಾ ಇರಲಿಲ್ಲ. ಆತ ಸತ್ಯವಾಗಿದ್ದಾನೆ ಅನ್ನುವ ಪುಕಾರುಗಳು ಕೂಡ ಎದ್ದಿದ್ವು. ಆದರೆ ಆತ ಇದ್ದಕ್ಕಿದ್ದಂತೆಯೇ
ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವ ಮೂಲಕ ನನಗೇನೂ ಆಗಿಲ್ಲ, ಆರೋಗ್ಯವಾಗಿ ಇದ್ದೇನೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದ. ಆದರೂ ಆತನ ತಿಕ್ಕಲುತನ ಮತ್ತು ಆತನ ಹೈಲಾಟಗಳಿಗೆ ಜಗತ್ತು ಬೆಕ್ಕಸ ಬೆರಗಾಗಿ ನೋಡ್ತಾ ಇರುವಂಥ ಸಂದರ್ಭದಲ್ಲೇ ಅವನ ಆರೋಗ್ಯ ಸ್ಥಿತಿ ಸರಿಯಾಗಿಲ್ಲ, ಹಾಗಾಗಿ ಅವನ ಉತ್ತರಾಧಿಕಾರಿಯಾಗಿ ಬೇರೆಯವರನ್ನು ನೇಮಕ ಮಾಡ್ತಾನೆ ಅನ್ನುವ ಗುಪ್ತಚರ ಇಲಾಖೆಗಳ ವರದಿಗಳು ಬಹಿರಂಗಗೊಂಡಿವೆ. ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕೊರಿಯಾದ ಗುಪ್ತಚರ ಇಲಾಖೆಯವರು ಉತ್ತರ ಕೊರಿಯಾದಲ್ಲಿ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಕಿಮ್ ಜಾಂಗ್ ಉನ್ ತನ್ನ ಉತ್ತರಾಧಿಕಾರಿಯನ್ನು ನೇಮಕ ಮಾಡ್ತಾನೆ, ಅದಕ್ಕಾಗಿ ವೇದಿಕೆ ಸಿದ್ಧ ಆಗ್ತಾ ಇದೆ ಅನ್ನುವ ಮಾತನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಕಿಮ್ ಜಾಂಗ್ ಉನ್ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನುವ ಮಾತುಗಳು ದೊಡ್ಡ ಚರ್ಚೆಗೆ ಬಂದಿದೆ. ಇಡೀ ವಿಶ್ವವೇ ಅದರತ್ತ ಕುತೂಹಲದಿಂದ ನೋಡುವಂತೆ ಆಗಿದೆ. ಈ ಹಿಂದೆ ಕಿಮ್ನ ಉತ್ತರಾಧಿಕಾರಿಯಾಗಿ ಆತನ ಸೋದರಿ ಕಿಮ್ ಯೋ ಜಾಂಗ್ ಆಗ್ತಾಳೆ ಅನ್ನುವ ಮಾತುಗಳು ಇದ್ದವು. ಅದು ಕಿಮ್ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾನೆ ಅಥವಾ ಸತ್ಯವಾಗಿದ್ದಾನೆ ಅನ್ನುವ ಮಾತುಗಳು ಇದ್ದಾಗ ಹೆಚ್ಚಾಗಿ ಕೇಳಿ ಬಂದಂತಹ ಹೆಸರು. 1987ರಲ್ಲಿ ಜನಿಸಿದಾಕೆ ಈಕೆ ಕಿಮ್ನ ಸೋದರಿ. ಕಿಮ್ ತನಗೆ ಆರೋಗ್ಯ ಸರಿಯಿಲ್ಲದಂತಹ ಸಂದರ್ಭದಲ್ಲಿ ತನ್ನ ಸೋದರಿಗೆ ಹಲವಷ್ಟು ಅಧಿಕಾರಗಳನ್ನು ನೋಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದ. ಹಾಗೆಯೇ ವರ್ಕರ್ಸ್ ಪಾರ್ಟಿಯಲ್ಲೂ ಕೂಡ ಉನ್ನತ ಹುದ್ದೆಯನ್ನು ಕೊಟ್ಟಿದ್ದ. ಹೀಗಾಗಿ ಆಕೆಯೂ ಕೂಡ ಉತ್ತರ ಕೊರಿಯಾದ ಆಡಳಿತ ಮತ್ತು ಸೈನ್ಯ ಹಾಗೂ ಇತರೆ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದ ಪ್ರಭಾವಯುತ ಸ್ಥಾನವನ್ನು ಹೊಂದಿದ್ದಾಳೆ. ಹಾಗಾಗಿ ಆಕೆಯೇ ಕಿಮ್ ನಂತರದ ಉತ್ತರಾಧಿಕಾರಿ ಅನ್ನುವ ಮಾತುಗಳು ಕೇಳಿ ಬರುತ್ತಿದ್ದರ ಬೆನ್ನಲ್ಲೇ ಈಗ ಹೊಸದಾಗಿ ಕಿಮ್ನ 13 ವರ್ಷದ ಮಗಳ ಹೆಸರು ಕಿಮ್ನ ಉತ್ತರಾಧಿಕಾರಿಯಾಗಿ ನೇಮಕ ಆಗ್ತಾಳೆ ಅನ್ನುವ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದ್ದಾವೆ. ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ಗೆ ಎಷ್ಟು ಜನ ಮಕ್ಕಳು ಅನ್ನೋದು ಕೂಡ ಇನ್ನೂ ನಿಗೂಢ ಆಗಿದೆ. ಆ ಮಕ್ಕಳುಗಳ ಹೆಸರು ಯಾವುದು ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಆದ್ರೂ ಆತನಿಗೆ 3 ಮಕ್ಕಳಿದ್ದಾರೆ. ಅದರಲ್ಲಿ 2 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಆ ಮಗಳಿಗೆ ಈಗ 13 ವರ್ಷ ವಯಸ್ಸು. ಆಕೆಯ ಹೆಸರು ಕಿಮ್ ಜು ಆಯ್. ಇತ್ತೀಚಿನ ಕೆಲ ವರ್ಷಗಳಿಂದೀಚೆಗೆ ಮಾತ್ರವೇ ತನ್ನ ಮಗಳನ್ನು ಕಿಮ್ ಜಾಂಗ್ ಉನ್ ಅನೇಕ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗುವ ಮೂಲಕ ಸಾರ್ವಜನಿಕವಾಗಿ ಆಕೆ ಜನರಿಗೆ ಗೊತ್ತಾಗುವಂತೆ ಮಾಡಿದ್ದಾನೆ. ವಿವಿಧ ಇಲಾಖೆಗಳನ್ನು ಕೂಡ ಆಕೆ ನೋಡಿಕೊಳ್ಳುವಂತೆ ಮಾಡುವ ಮೂಲಕ ತನ್ನ ಉತ್ತರಾಧಿಕಾರಿಯನ್ನಾಗಿ ತನ್ನ ಆ ಪುಟ್ಟ ಬಾಲಕಿಯನ್ನೇ ನೇಮಕ ಮಾಡ್ತಾನೆ ಅನ್ನುವಂತಹ ಗುಪ್ತಚರ ವರದಿಯನ್ನು ದಕ್ಷಿಣ ಕೊರಿಯಾದ ಗುಪ್ತಚರ ಸಂಸ್ಥೆಗಳು ವರದಿ ಮಾಡಿವೆ. ಈ ರೀತಿಯ ಬೆಳವಣಿಗೆ ಆಗುತ್ತಿರುವುದರ ಹಿನ್ನೆಲೆಯಲ್ಲಿ ಕಿಮ್ನ ಸೋದರಿ ತನ್ನ ಅಣ್ಣ ಈ ರೀತಿ ಉತ್ತರಾಧಿಕಾರಿಯಾಗಿ ನನ್ನನ್ನು ನೇಮಕ ಮಾಡ್ದೇನೆ ತನ್ನ ಪುಟ್ಟ ಮಗಳನ್ನೇ ನೇಮಕ ಮಾಡ್ತಿರುವುದರಿಂದ ತೀವ್ರ ಅಸಮಾಧಾನಗೊಂಡಿದ್ದಾಳೆ. ಹೀಗಾಗಿ ಅಣ್ಣನ ವಿರುದ್ಧನೇ ಆಕೆ ತಕರಾರನ್ನು ಎತ್ತಿದ್ದಾಳೆ. ಕಿಮ್ನ ಕುಟುಂಬದಲ್ಲಿ ಈಗ ದೊಡ್ಡ ಮಟ್ಟದಲ್ಲೇ ಕದನ ಏರ್ಪಟ್ಟಿದೆ ಅನ್ನುವ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇದ್ದು, ಕಿಮ್ ಅನ್ನುವ ಆ ವಂಶದ ಆಡಳಿತದ ವಿಚಾರದಲ್ಲಿ ಆ ಕುಟುಂಬದಲ್ಲಿಯೇ ಈಗ ಅಧಿಕಾರದ ಕಚ್ಚಾಟ ಶುರು ಆಗಿರುವುದರ ದ್ಯೋತಕವಾಗಿ ಸುದ್ದಿಗಳು ಅಲ್ಲಲ್ಲಿ ಹಾರಾಡ್ತಾ ಇದ್ದಾವೆ. ಇದು ಪ್ರಪಂಚದಾದ್ಯಂತ ಕುತೂಹಲವನ್ನು ಕೂಡ ಕೆರಳಿಸಿದೆ. ತನ್ನ ಹುಚ್ಚುತನ ಹೈನುತನದಿಂದಲೇ ಹೆಸರುವಾಸಿ ಆಗಿರುವಂತಹ ಕ್ರೂರಿ ಅನಿಸಿಕೊಂಡಿರುವಂತಹ ಕಿಮ್ ಜಾಂಗ್ ಉನ್ ಅತ್ಯಂತ ಶ್ರೀಮಂತ ಆಗಿದ್ದಾನೆ. ಆತನಿಗೆ ಉತ್ತರ ಕೊರಿಯಾದ ರಾಜಧಾನಿಯಲ್ಲೇ 17ಕ್ಕೂ ಹೆಚ್ಚು ವಿಲಾಸಿ ಅರಮನೆಗಳಿವೆ, ಖಾಸಗಿ ವಿಮಾನ ಇದೆ, ಹಡಗುಗಳಿದ್ದಾವೆ, 100 ಬೆಲೆ ಬಾಳುವ ಕಾರುಗಳು ಇದ್ದಾವೆ ಅನ್ನುವಂತಹ ಮಾಹಿತಿಗಳು ಕೂಡ ಇವೆ. ಕಿಮ್ನ ಹೆಂಡತಿಯ ಹೆಸರು ರಿ ಸೋ ಲಿ. ರಿ ಸೋ ಲಿ ಬಳಿ ಇರುವಂತಹ ದುಬಾರಿ ವಸ್ತುಗಳಲ್ಲಿ ಆಕೆ ಬಳಸುವಂತಹ ಬ್ಯಾಗ್ ಕೂಡ ಒಂದು. ಆ ಬ್ಯಾಗಿನ ಬೆಲೆಯೇ ಕೊರಿಯನ್ನರು 1 ವರ್ಷದಲ್ಲಿ ಪಡೆಯುವ ವೇತನ ಎಷ್ಟಾಗಿದೆಯೋ ಅಷ್ಟು ಮೊತ್ತ ಆ ಒಂದು ಬ್ಯಾಗ್ಗೆ ಆಗುತ್ತೆ ಅನ್ನುವ ಲೆಕ್ಕಾಚಾರವನ್ನು ಕೂಡ ಹಲವರು ಇಟ್ಟಿದ್ದಾರೆ. ತನ್ನದೇ ಆದ ವಿಶಿಷ್ಟ ವಿಚಿತ್ರ ನಡವಳಿಕೆಯಿಂದ ಮ್ಯಾನರಿಸಮ್ನಿಂದ ಕುಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಕಿಮ್ ಜಾಂಗ್ ಉನ್ ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾನೆ,
ಈಗಾಗಲೇ ಊಹೆ ಮಾಡಿರುವ ರೀತಿಯಲ್ಲೇ 13 ವರ್ಷದ ತನ್ನ ಮಗಳನ್ನೇ ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಿಬಿಡ್ತಾನೆ. ಅದರಿಂದ ಅವರ ಕುಟುಂಬದಲ್ಲಿ ಅವರ ಸೋದರಿಯ ಸಿಡಿದೇಳ್ತಾಳ ಅನ್ನುವ ಕುತೂಹಲ ಇರುವುದರ ಜೊತೆಯಲ್ಲೇ ಇದೇ ಕಿಮ್ ತನ್ನ ತಂದೆಯ ನಿಧನಾನಂತರದಲ್ಲಿ ಅಧಿಕಾರಕ್ಕೆ ಏರಿದ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದ್ದು ಆತನ ಚಿಕ್ಕಪ್ಪ. ಆತನ ಚಿಕ್ಕಪ್ಪನನ್ನು ಕೂಡ ಬೇರೆ ಬೇರೆ ಕಾರಣಗಳನ್ನು ನೀಡಿ ಸಾಯಿಸಿದಂತಹ ಘಟನೆಗಳು ಕೂಡ ನಡೆದಿವೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವ ಹೊತ್ತಿನಲ್ಲೇ ಈಗ ಆತನ ಸೋದರಿ ತನ್ನ ಅಣ್ಣನ ವಿರುದ್ಧವೇ ಸಿಡಿದು ನಿಂತರೆ ಆಕೆಯನ್ನು ಈತ ಏನು ಮಾಡಿಬಿಡ್ತಾನೆ? ಈ ಕುಟುಂಬ ಕಲಹವನ್ನು ಅಥವಾ ಕುಟುಂಬ ಕದನವನ್ನು ಉತ್ತರ ಕೊರಿಯಾದ ಜನರು ನೋಡಿದರೂ ಕೂಡ ಯಾವುದೇ ರೀತಿಯ ಕಿಮಕ್ಕಲ್ಲದೆ ನೋಡ್ತಾ ಕೂತಿದ್ದಾರೆ. ಆ ಕಿಮ್ ವಂಶದ ಆಡಳಿತದಿಂದಲೇ ಅವರು ಯಾವಾಗ ಮುಕ್ತಿಯನ್ನು ಪಡಿತಾರೆ ಅನ್ನುವಂತಹ ಯೋಚನೆಯನ್ನು ಕೂಡ ವಿಶ್ವದ ಅನೇಕರು ಮಾಡ್ತಾ ಇದ್ದಾರೆ. ಕಿಮ್ ಮನೆತನದಲ್ಲಿ ಅಧಿಕಾರಕ್ಕಾಗಿ ಅಣ್ಣ ತಂಗಿಯ ನಡುವೆ ಕಲಹ ಏರ್ಪಡುವಂತಹ ಸಂದರ್ಭ ಹುಟ್ಟು ಹಾಕುತ್ತಿರುವುದರಲ್ಲಿ ಅಮೆರಿಕದ ಪಾಲು ಎಷ್ಟಿದೆ? ರಷ್ಯಾ ಮತ್ತು ಚೀನಾ ಇದನ್ನು ಹೇಗೆ ಬಗೆಹರಿಸೋದಕ್ಕೆ ಮುಂದಾಗ್ತವೆ ಅನ್ನುವಂಥದ್ದು ಕೂಡ ಕುತೂಹಲವನ್ನು ತೆರಳಿಸಿದೆ ಅನ್ನುವ ಮಾಹಿತಿಯನ್ನು ನೀಡ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.